ಬಿಗ್ ಬಾಸ್ 11 ಶುರುವಾಗೋದಕ್ಕಿಂತ ಮುಂಚೆ ನಿಮ್ಮ ಹೆಸರು ಸಹ ಒಂದಷ್ಟು ವೈರಲ್ ಆಗ್ತಾ ಇತ್ತು ಸೋಷಿಯಲ್ ಮೀಡಿಯಾದಲ್ಲಿ. ಮಲ್ಲು ಜಮಖಂಡಿ ಅವರು ಬರ್ತಾರೆ ಬಿಗ್ ಬಾಸ್ ಸೀಸನ್ 11 ಅಲ್ಲಿ. ಅವ್ರ ಕಾಮಿಡಿಯನ್ನ ನಾವು ಎಂಜಾಯ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ಒಂದಷ್ಟು ಟ್ರೋಲ್ಸ್ ಆಗಿರ್ಬೋದು, ಒಂದಷ್ಟು ಮೇಮ್ಸಸ್ ಆಗಿರ್ಬೋದು. ಸೊ ನಿಮ್ ಬಿಗ್ ಬಾಸ್ ಬಗ್ಗೆ ಹೇಳೋದಾದ್ರೆ ಹೆಂಗೆ ಅಂತ ಬಂದಿತ್ತ ಅವಕಾಶ ಏನು ಅಂತ? ಇಲ್ರಿ, ನಮಗೇನು ಹಂಗೇನು ಬಂದಿಲ್ರಿ. ಹಂಗೇನು ಸುದ್ದಿ ಬಂದಿತ್ತು ರೀ, ನನಗೂ ಕೇಳಿದ್ ಹಿಂಗೆ ಅಂತೇಳಿ. ಬಟ್ ನಮಗೇನು ಕಾಂಟ್ಯಾಕ್ಟ್ ಅದೇನು ಮಾಡಿಲ್ರಿ. ಸೊ ಹಂಗೇನು ಅವಕಾಶ ಬಂದಿಲ್ರಿ. ಇನ್ ಕೇಸ್ ಮುಂದಿನ ದಿನಗಳಲ್ಲಿ ಸೀಸನ್ 12 ಏನಾದ್ರು ಅವಕಾಶ ಬಂತು ಅಂತಾರೆ ಬಿಗ್ ಬಾಸ್ಗೆ, ಹೊಡ್ತೀರಾ ಅಂತ? ಅದೊಂದು ಎಕ್ಸ್ಪೀರಿಯನ್ಸ್ ಅಲ್ರಿ. ಯಾರಾಗ್ಲಿ ಹೋಗಕ್ಕೆ ಇಷ್ಟನ ಪಡ್ತಾರ್ರಿ. ನಮ್ಮ ಮನ್ಯಾಗಾಗ್ಲಿ ಎಲ್ಲರೂ ನೋಡ್ತಿರ್ತಾರಲ್ರಿ. ಸೊ ನಮ್ಮ ಅಲ್ಲಿ ಹೋದಂದ್ರೆ ಹೆಂಗಿರುತ್ತೆ ಅನ್ನೋದು ಒಂದು ಇದ್ದೇ ಇರ್ತೈತಿ. ನನಗೂ ಇತ್ರಿ, ಮುಂದೂ ಐತಿ. ಹಂಗೇನ್ರ ಬರ್ತಂದ್ರೆ ಹೋಗೋ ಪ್ರಯತ್ನ ಮಾಡ್ತೀವ್ರಿ. ಈ ಕಂಟೆಂಟ್ ವಿಡಿಯೋಸ್ ಎಲ್ಲ ಮಾಡಬೇಕು ಅಂತ ಏನಕ್ಕೆ ಅನ್ನಿಸ್ತು? ಬಿಕಾಸ್ ಯಾಕಂದ್ರೆ ಸೋಷಿಯಲ್ ಮೀಡಿಯಾನ ನಾವು ಯಾವ ರೀತಿ ಆದ್ರೂ ಯೂಸ್ ಮಾಡ್ಕೋಬಹುದು. ಕೆಲವರೆಲ್ಲ ನೆಗೆಟಿವ್ ಆಗಿ ಯೂಸ್ ಮಾಡ್ಕೊತಾರೆ, ಕೆಲವರೆಲ್ಲ ಪಾಸಿಟಿವ್ ಆಗಿ ಯೂಸ್ ಮಾಡ್ತಾರೆ. ಬಟ್ ನೀವು ಸಿಕ್ಕಿರುವಂಥ ಚಾನ್ಸ್ನ ಸೋಷಿಯಲ್ ಮೀಡಿಯಾದಲ್ಲೇ ಒಂದು ಬ್ರ್ಯಾಂಡ್ನ ಕ್ರಿಯೇಟ್ ಮಾಡಿದ್ದಾರೆ. ಸೊ ಅದಕ್ಕೆ ಇನ್ಸ್ಪಿರೇಷನ್ ಯಾರು ನಿಮಗೆ ಅಂತ? ಏನಾಗ್ತತ್ರಿ, ಫಸ್ಟಿಗೆ ತೆಲಾಗಿರ್ಲಿಲ್ಲ ರೀ ಹಿಂಗೆ ಅಂತೇಳಿ. ನಮ್ಮೂರಾಗ ಯಾರೋ ಒಂದು ಟೀಮ್ ಅಂತ ಇರ್ತೈತಿ. ಆವಾಗಿನ ಟೈಮ್ನಾಗ ಅಂದ್ರೆ ಒಂದು 2012-13 ಅವಾಗ ರೀ. ಅವಾಗ ಅಲ್ಲಿ ಒಬ್ರು ಮಾಡ್ತಿದ್ರು ಸಿನಿಮಾ. ಅಂದ್ರೆ ಹಿಂಗೆ ಸಣ್ಣದೊಂದು ಸಿನಿಮಾ ಮಾಡಿ ಒಂದು ಥಿಯೇಟ್ರಿಗೆ ಹಚ್ಚುವಂಥದ್ದು, ಅಲ್ಲೇ ಲೋಕಲ್ ಥಿಯೇಟ್ರಿಗೆ ಹಚ್ಚೋದು. ಅವಾಗ ಫೈಟಿಂಗಿಗೆ ಬೇಕಾಗಿರ್ತಾರೆ ಹುಡುಗರ, ನಡ್ರಿ ಅಂತೇಳಿ ಹೋಗಿರ್ತೈತೆ. ಹೊಸ ಎಕ್ಸ್ಪೀರಿಯನ್ಸ್ ಅಂತೇಳಿ ಹೋಗಿರ್ತೀವಿ. ಹೋದಾಗ ಅಲ್ಲೇನೋ ಹಿಂಗೆ ಹೊಡೆದಾಗ ಅದನ್ನ ಪೂರ ಎಡಿಟ್ ಮಾಡಿ ಅವ್ರು ಯಾವುದೋ ಸೌಂಡ್ ಆಗಿ ತೋರಿಸಿದಾಗ ಹಿಂಗೆಲ್ಲ ನಾವು ಕಾಣ್ತೀವ ಅಂತ ಅನ್ನೋದೊಂದು ಕಾನ್ಫಿಡೆನ್ಸ್ ಬರ್ತೈತಿ. ಬಂದಾಗ ನಾವು ಮಾಡ್ಬೇಕು ಒಂದೇನೋ ಅಂತ ಅನ್ಕೊಂಡಾಗ ಫೋನ್ ಒಳಗೆ ಚಾಲೂ ಮಾಡಿದ್ವಿ. ಅದಾದಮೇಲೆ ಸಿನಿಮಾ ಮಾಡ್ಬೇಕಂತೇಳಿ ಗುಲಾಲ್ ಸಿನಿಮಾ ಮಾಡತ್ತೀವಿ ರೀ. ಶಿವ ಜಮಖಂಡಿ ಸರ್ ಡೈರೆಕ್ಟರ್, ಅವ್ರೊಂದು ಅವಕಾಶ ಕೊಟ್ಟಿದ್ರು. ಅಲ್ಲಿ ಹೋದಾಗೆಲ್ಲ ಟಿಕ್ಟಾಕ್ ಫೇಮಸ್ ಇತ್ತು ಅವಾಗ. ಸಣ್ಣ ವೀಡಿಯೋಗಳು ವಯಸ್ಸು ಮಾಡ್ಕೊತ ಅವೆಲ್ಲ ವೈರಲ್ ಅದು. ಟಿಕ್ಟಾಕ್ ಬ್ಯಾನ್ ಆಯ್ತಾ, ಯೂಟ್ಯೂಬಿಗೆ ಬಂದ್ವಿ. ಯೂಟ್ಯೂಬ್ ಮಾಡ್ಕೊತ ಯೂಟ್ಯೂಬ್ ಅಂತ ಕಂಟೆಂಟ್ ಮಾಡಿದ್ವಿ. ನನ್ನಕ್ಕೆ ಸಿನಿಮಾ ಆಯಿತು. ಅದಾದ್ಮೇಲೆ ಇದು ಅದಕ್ಕಿಂತ ದೊಡ್ಡ ಮಟ್ಟದ ಸಿನಿಮಾ ಆಯಿತು. ಇಷ್ಟು ನಡೆದೈತೆ ರೀ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.